ಸೊ ಮಂತ್ರಾಲಯ ಮಠಕ್ಕೆ ಬರಬೇಕು ಅಂತ ಅಂದ್ಕೊಳ್ಳೋದು ನಾವು, ಬಟ್ ಕರೆಸ್ಕೊಳ್ಳೋದೆಲ್ಲ ರಾಘವೇಂದ್ರ ಸ್ವಾಮಿ ಕೈಯಲ್ಲಿರುತ್ತೆ. ಇವತ್ತಂತೂ ಇಂತೂ ಬಂದಿದ್ದೀವಿ, ಬುಧವಾರ ಆಗಿದೆ. ಬನ್ನಿ ಫಸ್ಟ್ ದರ್ಶನ ಮಾಡ್ಕೊಬರೋಣ. ಆಗಲೂ ಕ್ಯೂನ ಡೈರೆಕ್ಟಾಗಿ ಅಲ್ಲಿಂದನೇ ಬಿಡ್ತಾ ಇರ್ತಾರೆ, ಇಲ್ಲ ಅಂದರೆ ಜಾಸ್ತಿ ಜನ ಇಲ್ಲ ಅಂದರೆ. ಸದ್ಯಕ್ಕೆ ಡೀಸೆಲ್ ಬಂದಿದೆ, ಹಾಕೋಣ. ಒಂದು ವರ್ಷ ಆದಮೇಲೆ ರಾಯರು ಮತ್ತೆ ಕರೆಸ್ಕೊಳ್ತಾ ಇದ್ದಾರೆ. ಸೊ ಗುರು ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ. ಸೊ ರೈಲ್ವೆ ಸ್ಟೇಷನ್ ಇನ್ನೊಂದು ಸ್ವಲ್ಪ ದೂರದಲ್ಲಿದೆ, ಅಲ್ಲಿ ಹೋಗೋಣ. ಸೊ ಮಂತ್ರಾಲಯಕ್ಕೆ ಹೋದ ಸರಿ ಜೂನಲ್ಲಿ ಹೋಗಿದ್ದೆ, ಈ ಸರಿ ಜುಲೈ ಫಸ್ಟಲ್ಲಿ ಅಲ್ಲಿ ತಲುಪಿರ್ತೀನಿ. ನಾವು ಎಷ್ಟೋ ಥರ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೂ ಆಗಲ್ಲ, ರಾಯರೇ ಕರೆಸ್ಕೊಂಡ್ರೆ ಮಾತ್ರ ಹೋಗೋಕ್ಕಾಗೋದು ಅಂತಾರಲ್ಲ, ನಿಜ. ಎಷ್ಟೋ ಸರಿ ಹೋಗ್ಬೇಕು ಅಂದ್ಕೊಂಡ್ರೆ ಅವ್ರು ಮನ್ಸು ಮಾಡಿಸ್ತಾ ಇದ್ದರೆ ಮತ್ತೆ ಹೋಗೋಕ್ಕಾಗಲ್ಲ. ರೈಲ್ವೆ ಸ್ಟೇಷನ್ ಇದ್ದೀನಿ, ಬನ್ನಿ ಹೋಗೋಣ. ಸೊ ಬೆಂಗಳೂರಿಂದ ಮಂತ್ರಾಲಯಕ್ಕೆ ತುಂಬ ಟ್ರೈನ್ ಇದೆ, ಬಸ್ಸಸ್ ಇದೆ. ನಾನು ಟ್ರೈನ್ ಪ್ರಿಫರ್ ಮಾಡಿದ್ದೆ. ಜನರಲ್ ಹೋದರೆ 150 ಆಗುತ್ತೆ, ಬುಕ್ ಮಾಡ್ಕೊಂಡು ನಿಮಗೆ 260, 270 ಸಿಗುತ್ತೆ. ಬಟ್ ಒಂದು ತಿಂಗಳು ಬಿಫೋರ್ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ಬೆಂಗಳೂರಿಂದ ತುಂಬ ಟ್ರೈನ್ ಇದೆ. ನಾವಿಲ್ಲಿ ಹೊಟ್ಟಿದ್ದು ಕಾಕಿನಾಡ ಎಕ್ಸ್ಪ್ರೆಸ್ ಅಂತ. ಸೊ ಬುಧವಾರ, ಅದು ಮಂಗಳವಾರ ಬುಧವಾರ ಸ್ಪೆಷಲ್ ಇರುತ್ತೆ. ಸೊ 4 ಗಂಟೆಗೆ ಹೋಗಿ ನಾವು ರೀಚ್ ಆಗಿದ್ದು ಮಂತ್ರಾಲಯ, ಅಲ್ಲಿ ನೋಡ್ಬೋದಾಗಿರುತ್ತೆ. ಆಗಿದೆ, ಇಲ್ಲಿಂದ ಆಟ ಮಾಡ್ಕೊ ಹೋಗ್ಬಿಡೋಣ ರೈಲ್ವೆ ಸ್ಟೇಷನಿಂದ. ಸೊ ಎಷ್ಟು ಜನ ಒಂದಿದ್ದಾರೆ ನೋಡಿ, 4 ಗಂಟೆ ಆದರೂ ತುಂಬ ಜನ ಬರ್ತಾನೆ ಇರ್ತಾರೆ ಗೈಸ್. ದಟ್ ಇಸ್ ದ ಪವರ್ ಆಫ್ ರಾಘವೇಂದ್ರ ಸ್ವಾಮಿ ಗೈಸ್. 4 ಗಂಟೆ ಆಗಿದೆ. ಸೊ ಆಟೋಗಳಂತೂ ಯಾವ ಟೈಮಲ್ಲೂ ಸಿಗ್ತಾ ಇರ್ತವೆ ನಮಗೆ. ಡೀಸೆಲ್ ಇಲ್ಲದೆ, ದಟ್ ಈಸ್ ದ ಸ್ಪೆಷಾಲಿಟಿ. ನಮ್ಮ ಟೈಮ್ನಲ್ಲಿ ಲೈಫಲ್ಲಿ ನಾವು ಏನು ಅನ್ಕೊಳ್ತೀವಿ ಹಂಗಾಗಲ್ಲ. ಅಷ್ಟೆಲ್ಲ ಆಟೋ ಇರಬೇಕಾದ್ರೆ ಇದೇ ಆಟೋಗೆ ಬಂದು ಹತ್ತೋದೇನು, ಇದು ಡೀಸೆಲ್ ಖಾಲಿಯಾಗಿ ಮಧ್ಯೆ ಸಿಕ್ಕೊಳ್ಳೋದೇನು, ಏನು ಟ್ರೈನ್ ಇರ್ಬೋದು. ರಾಘವೇಂದ್ರ ಸ್ವಾಮಿಗಳು ಏನೋ ಹೇಳಕ್ಕೆ ಬಯಸ್ತಾ ಇದ್ದಾರೆ ಅನ್ಸುತ್ತೆ. ಈ ಆಟೋದಲ್ಲಿ ಇರೋದೆಲ್ಲ ಎಷ್ಟು ದಿನ ಆಟೋ ಬರೋರ್ಗು ವೆಯ್ಟ್ ಮಾಡಬೇಕಾಗಿದೆ, ಆಮೇಲೆ ಎತ್ಕೊ ಹೋಗ್ಬೇಕಾಗಿರುತ್ತೆ ಗೈಸ್. ಪ್ಲೀಸ್ ಸುಮ್ಮನೆ ಆಗಿದ್ರೆ ಇಲ್ಲಂತೂ ಇಳಿತಾ ಇರಲಿಲ್ಲ. ಸೊ ರಾಘವೇಂದ್ರ ಸ್ವಾಮಿಗಳು ಡೀಸೆಲ್ ಖಾಲಿ ಮಾಡಿಸಿ ಇಳಿಸಿದ್ದಾರೆ. ಆಟೋದಂತ ತಪ್ಪು ಇಲ್ಲ, ಸ್ವಾಮಿ ಅನುಗ್ರಹನೂ ಗೊತ್ತಿಲ್ಲ. ಇಷ್ಟು ಗಂಟೆಗೆ ಬರಬೇಕು ನೀನು ಅಲ್ಲಿಗೆ ಅಂತ ಬರೆದುಬಿಟ್ಟಿರ್ತಾರೆ ಅವರೆಲ್ಲನೂ. ಬನ್ನಿ, ಒಂದು ಡೀಸೆಲ್ ಬಂದಿದೆ, ಹಾಕೋಣ. ಸೊ ಡೀಸೆಲ್ ಫಿಲ್ ಆದ್ಮೇಲೆ ಹೋಗ್ತಾ ಇದ್ದಾರೆ ಗೈಸ್. ಸ್ಟಾರ್ಟ್ ಆಗ್ತಾ ಇಲ್ಲ ಆಟೋ. ಸೊ ಇವು ಅಣ್ಣ ಬಂದಿದ್ದಾರೆ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈಗ. ಅಯ್ಯೋ ಜಸ್ಟ್ ಮಿಸ್. ನೋಡಿ ಗೈಸ್, ನಮ್ಮ ಆಟೋ ಸ್ಟಾರ್ಟ್ ಮಾಡೋದಕ್ಕೆ 3 ಗಾಡಿ ನಿಂತಿದ್ದಾವೆ. ಸೊ ಇವ್ರು ಸ್ಟಾರ್ಟ್ ಮಾಡಿಕೊಟ್ರೆ ಈಗ ಹೋಗ್ತಾ ಇರೋದು. ಸ್ಟಾರ್ಟ್ ಆಗೋಯ್ತು ಗೈಸ್, ನಡ್ರಿ ಹೋಗೋಣ. ಖುಷಿಲಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಗೈಸ್. ಅಂತೂ ಇಂತೂ ಟೈಮ್ 5 ಗಂಟೆ ಆಗ್ತಾ ಇದೆ. ಸೊ ರಾಯರ ಮಠಕ್ಕೆ ಬಂದು ತಲುಪಾಗಿದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ 1 ವೀಕ್ ಆದಮೇಲೆ ಕರೆಸ್ಕೊಂಡಿದ್ದಾರೆ ರಾಯರು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಲಾಡ್ಜ್ ಇದೆ. ಟೆಂಪಲ್ ಮುಂದೆ ನಾವು ಮಲ್ಗೋಣ ಸ್ವಲ್ಪ ಹೊತ್ತು. ಗೈಸ್, ಅಂತೂ ಇಂದು ಮಂತ್ರಾಲಯ ಬಂದಾಯಿತು. ಬನ್ನಿ ಮಠದ ಮುಂದಕ್ಕೆ ಹೋಗೋಣ. 5 ಗಂಟೆ ಆಗಿದೆ. ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಆಶೀರ್ವಾದ ಇರಲಿ. ಓಂ ನಮಃ ಶಿವಾಯ. 5 ಗಂಟೆ ಆಗಿದೆ, ಈಗ ಬಂದಿದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ. ಸ್ವಲ್ಪ ಹೊತ್ತಾರು ಮಲ್ಕೋಬೇಕು. ಸೊ ಗಾಯ್ಸ್, ಇವಾಗ 5 ಗಂಟೆ ಆಗಿದೆ ಆಲ್ಮೋಸ್ಟ್. ಬಂದಿಡ್ಲೆ. ಸೊ ಫ್ರೆಶ್ ಅಪ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ತುಂಬ ರೂಮ್ಗಳಿದ್ದಾವೆ, ಲಾಕರ್ ರೂಮ್ಗಳಿದ್ದಾವೆ. ನಿಮ್ಮ 100 ರೂಪಾಯಿ ಕೊಟ್ಟರೆ ಫ್ರೆಶ್ ಅಪ್ ವಿತ್ ಲಗೇಜ್ ಇಡಿಸ್ಕೊಡ್ತಾರೆ. ಲಾಕರ್ ರೂಮ್ ಇದೆ, ಅದು ನೀವು ಟೆಂಪಲ್ ಇಂದ ಮುಂದೆ ಬಂದು ಇಲ್ಲೇ ಸ್ನಾನ ಮಾಡ್ಕೊಂಡು ಲಾಕಲ್ಲಿ ಇರ್ಬೋದು. ಎಲ್ಲ ಆಟೋಮೇಟೆಡ್ ಗಾಯ್ಸ್. ನೋಡಿ ಇಲ್ಲಿ ನಿಮಗೆ ಅದರ ಅಮೌಂಟು ಕೂಡ ಕೊಟ್ಟಿರ್ತಾನೆ. ಸೊ 1 ಅವರ್ಗೆ ಸ್ಮಾಲ್ ಸೈಜು, ಮೀಡಿಯಮ್ ಸೈಜು ಮತ್ತು ಲಾರ್ಜ್ ಸೈಜು ಯಾವುದಿರುತ್ತೆ ಅಂತ ಇಡ್ಬೋದಾಗಿರುತ್ತೆ ನೋಡಿ ಹತ್ರದಲ್ಲಿ. ಸೊ ಅವರ್ ಮೇಲೆ ಡಿಪೆಂಡ್ ಆಗುತ್ತೆ. ಮೀಡಿಯಮ್ ಸೈಜ್ ಆದರೆ ಈ ಥರದ್ದು 2 ಬ್ಯಾಗ್ ಆದರೆ ಇಡ್ಬೋದಾಗಿರುತ್ತೆ. 17 ಆದರೆ ಮೀಡಿಯಮ್ ಇದಿರುತ್ತೆ. 23 ರೂಪಾಯಿ ನೋಡಿ ಎಕ್ಸೆಲ್ ಇರುತ್ತೆ ಅಂತ 4 ಬ್ಯಾಗ್ ಹಿಡಿಯುತ್ತೆ. ಸೊ ನಿಮಗೆ ಬಂದಾಗ ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಯಾರಾದರೂ ನೆಕ್ಸ್ಟ್ ಟೈಮ್ ಬರೋಗಿದ್ದು ಲಗೇಜ್ ಸೇಫ್ಟಿಯಾಗಿ ಇಡಬೇಕು ಅಂತೀರಾ ನೋಡಿ, ಶೂನು ಬಿಡ್ಬೋದಾಗಿರುತ್ತೆ, ಹೆಲ್ಮೆಟ್ ಇಡ್ಬೋದಾಗಿರುತ್ತೆ. ಸೊ ಲಗೇಜ್ ತಕ್ಕಂಗೆ ಇಡ್ಬೋದಾಗಿರುತ್ತೆ. 1 ಅವರ್ ಮಿನಿಮಮ್ ಅಂದರೆ 11 ರೂಪಾಯಿ ಬೀಳುತ್ತೆ. GST ಎಲ್ಲ ಆಗಿ 17 ರೂಪಾಯಿ ಆಗುತ್ತೆ ಮೀಡಿಯಮ್ ಸೈಜಲ್ಲಿ. ಸೊ ಆಮೇಲೆ ಬಂದಿದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇದು. ಮೀಡಿಯಮ್ ಸೈಜು, ಎಕ್ಸೆಲ್ ಸೈಜ್ ಎಲ್ಲ ಇರುತ್ತೆ. ಸೊ ಆನ್ಲೈನ್ ಪೇ ಇವಾಗ ಇಟ್ಟು ನೀವು ಎಷ್ಟು ಅವರ್ ಬೇಕಾದರೂ ಬರ್ಬೋದಾಗಿರುತ್ತೆ. ಅದಕ್ಕೆ ಎಷ್ಟು ಅವರ್ ಆಗುತ್ತೆ ಅದು ಮಲ್ಟಿಪ್ಲೈ ಆಗುತ್ತೆ. ಅಣ್ಣ ನಿಮ್ಮ ಹೆಸರು? ಹಾಂ, ಮಾರುತಿ. ಅಣ್ಣ ಚೆನ್ನಾಗಿ ಗೈಡ್ ಮಾಡ್ತಾರೆ. ಇಲ್ಲಿ ಬಂದಾಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಹಲೋ ಗಾಯ್ಸ್, ಈಗ ಫ್ರೆಶ್ ಅಪ್ ಆಗಿ ಅಂತೂ ಇಂತೂ ಟೆಂಪಲ್ ಒಳಗಡೆ ಹೋಗೋಣ ಅಂತ ಬರ್ತಾಯಿದ್ದೀನಿ. ನೋಡಿ ಇನ್ನೂ ಎದ್ದು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಟೈಮ್ ನೋಡಿ ಎಕ್ಸಾಕ್ಟಾಗಿ 6 ಗಂಟೆ ಆಗಿದೆ. ಸೊ ತುಂಬ ಜನ ಇವಾಗಲಿಂದನೇ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಇವತ್ತು ಬುಧವಾರ ಆಗಿರೋದ್ರಿಂದ ಅಷ್ಟೇನು ರಶ್ ಇರಲ್ಲ. ಸೊ ರಾಘವೇಂದ್ರ ಸ್ವಾಮಿಗಳ ಮಠ, ಗುರು ರಾಘವೇಂದ್ರ. ಸೊ ಗಾಯ್ಸ್, ದಯವಿಟ್ಟು ನಿಮ್ಮ ಪಾದರಕ್ಷೆಗಳನ್ನು ಕೌಂಟರ್ನಲ್ಲಿ ಬಿಡಬೇಕು. ಫುಟ್ವೇರ್ ಬಿಡೋದಕ್ಕೆ ಕೌಂಟರ್ ಇರುತ್ತೆ, ಅಲ್ಲಿ ಬಿಡೋಣ. ಇನ್ನೂ ಯಾರೂ ಎದ್ದಿಲ್ಲ, ಸ್ವಲ್ಪ ಜನ ಹಂಗೆ ಮಲಗಿದ್ದಾರೆ. ರಶ್ ಆದಾಗ ನಾಳೆ ಗುರುವಾರ ಇದ್ದರೆ ಇಲ್ಲೆಲ್ಲ ಕ್ಯೂವಲ್ಲಿ ನಿಂತ್ಕೋಬೇಕಾಗಿರುತ್ತೆ. ಸೊ ಅದರ್ವೈಸ್ ಆಗಲೂ ಕ್ಯೂನ ಡೈರೆಕ್ಟಾಗಿ ಅಲ್ಲಿಂದನೇ ಬಿಡ್ತಾ ಇರ್ತಾರೆ, ಇಲ್ಲ ಅಂದರೆ ಜಾಸ್ತಿ ಜನ ಇಲ್ಲ ಅಂದರೆ. ಗುರು ರಾಘವೇಂದ್ರ ಹೋದ ಸರ್ ಬಂದಿದ್ದಾಗ 1 ಇಯರ್ ಬ್ಯಾಕು ಗೈಸ್ ಇಲ್ಲೇ ಡೈರೆಕ್ಟ್ ಎಂಟ್ರಿ ಬಿಡ್ತಾ ಇದ್ದಿದ್ರು. ಇವಾಗ ಅದನ್ನು ಆ ಥರ ಬ್ಯಾರಿಕೇಡ್ ಮಾಡಿ ಸೊ
ಅಲ್ಲಿಂದ ಕ್ಯೂ ಅಲ್ಲಿ ಬಂದು ಇಲ್ಲಿ ಎಂಟ್ರಿ ಆಗಬೇಕಾಗಿರುತ್ತೆ. ಇವಾಗ ಜಾಸ್ತಿ ರಶ್ ಇಲ್ಲದೆ ಹೋದರೆ ಇಲ್ಲಿಂದನೇ ಬಿಡ್ತಾರೆ, ನೋಡ್ಬೋದಾಗಿರುತ್ತೆ. 6 ಗಂಟೆ ಈಗಾಗಲೇ ದರ್ಶನ ಸ್ಟಾರ್ಟ್ ಆಗಿರುತ್ತೆ. ಸೊ ಮಂತ್ರಾಲಯ ಮಠಕ್ಕೆ ಬರಬೇಕು ಅಂತ ಅಂದ್ಕೊಳ್ಳೋದು ನಾವು, ಬಟ್ ಕರೆಸ್ಕೊಳ್ಳೋದೆಲ್ಲ ರಾಘವೇಂದ್ರ ಸ್ವಾಮಿ ಕೈಯಲ್ಲಿರುತ್ತೆ. ಇವತ್ತು ಇಂತು ಬಂದಿದ್ದು ಬುಧವಾರ ಆಗಿದೆ. ಬನ್ನಿ ಫಸ್ಟ್ ದರ್ಶನ ಮಾಡ್ಕೊಂಡು ಫಸ್ಟು ಮಂತ್ರಾಲಯ ಬಟ್ ಬಂದರೆ ರಾಯರ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ ಮಂಚಾಲಮ್ಮ ಸನ್ನಿಧಿ ಇರುತ್ತೆ. ಸೊ ಮಂಚಾಲಮ್ಮ ದರ್ಶನ ಪಡೆದು ಆಮೇಲೆ ಒಳಗಡೆ ಹೋಗಿರಬೇಕಾಗಿರುತ್ತೆ. ಸೊ ಅಲ್ಲಿ ಮಂತ್ರಾಲಯದ್ದು ಮಂಚಾಲಮ್ಮನ ದರ್ಶನ ಆದಮೇಲೆ ಇಲ್ಲಿ ಕ್ಯೂ ಅಲ್ಲಿ ಹೋಗಬೇಕಾಗಿರುತ್ತೆ ಒಳಗಡೆಗೆ. ಬನ್ನಿ ಗಾಯ್ಸ್ ಹೋಗೋಣ. ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇಲ್ಲಿ ಡೈರೆಕ್ಟಾಗಿ ಇದು ದೇವಸ್ಥಾನಕ್ಕೆ ಎಂಟ್ರಿ ಸಿಗುತ್ತೆ ಈ ಕಡೆ ಹೋದರೆ. ಟೈಮ್ 6 ಆಗಿದೆ, ಇವತ್ತು ಬುಧವಾರ ಆಗಿರೋದ್ರಿಂದ ಅಷ್ಟೇನು ಚೆನ್ನಾಗಿದೆ. ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಜಾಸ್ತಿ ಜನ ಇದ್ದರೆ ಸುತ್ತಿ ಬರಬೇಕಾಗುತ್ತೆ ಇಲ್ಲಿಗೆ, ಇಲ್ಲಾಂದರೆ ಇದೇ ಗೇಟ್ ಓಪನ್ ಮಾಡ್ತಾರೆ. ಇಷ್ಟೆಲ್ಲ ಬ್ಯಾರಿಕೇಡ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ, ರಶ್ ಆಗಬಾರ್ದು ಹೆವಿ ಅಂತ. ಸೊ ಕ್ಯೂ ಅಲ್ಲಿ ಹೋಗ್ಬೇಕಾಗಿರುತ್ತೆ. ಇವತ್ತು 6 ಗಂಟೆ ಬೇಗ ಬಂದಿರೋದಕ್ಕೆ ಅಷ್ಟೇನು ಯಾರೂ ಇಲ್ಲ. ಏನೋ ಒಂಥರ ಆ ಶಾಂತಿ ಆ ಫೀಲ್ ಆಗುತ್ತೆ ಇಲ್ಲಿ ಬಂದಾಗ, ಅದಕ್ಕೋಸ್ಕರನೇ ನಾನು ಪ್ರಿಫರ್ ಮಾಡುವಂಥದ್ದು. ಸ್ವಾಮಿ ಅಲ್ಲಿಂದ ಒಳಗಡೆ ಹೋಗ್ತಾ ಇದ್ದಾರೆ. ಆಮೇಲೆ ಸೊ ಇಲ್ಲೇ ದೇವ್ರ ದರ್ಶನಕ್ಕೆ ಒಳಗಡೆ ಹೋಗುವಂಥದ್ದು. ಇದ್ರೊಳಗಡೆ ಮಂತ್ರಾಲಯ ಅಂತಾರೆ ಅಂತ. ರಾಘವೇಂದ್ರಾಯ ರಾಘವೇಂದ್ರ. ಸೊ ಇಲ್ಲೇ ಒಳಗಡೆ ಹೋಗುವಂಥದ್ದು. ಒಳಗಡೆ ದರ್ಶನ ಮಾಡಿಸಿ. ಗುರು ರಾಘವೇಂದ್ರ ಸ್ವಾಮಿಗಳು. ನಿಮ್ಮ ಕರೆಸ್ಕೊಳ್ಳೋದಂದರೆ ಬರಲೇಬೇಕಾಗಿರುತ್ತೆ. ಶಿವ ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ಮಂತ್ರಾಲಯ ರಾಯರು ಇರುವಂಥ ಸ್ಥಳ. ಜೀವ ಸಮಾಧಿ ಆಗಿದ್ದರು ಅವರು 1671ರಲ್ಲಿ. ಗುರು ರಾಘವೇಂದ್ರ ಸ್ವಾಮಿಗಳು. ಬಾವುಟ ಯಾವಾಗಲೂ ಹಾರ್ತಾ ಇರುತ್ತೆ. ಗುರು ರಾಘವೇಂದ್ರ ಸ್ವಾಮಿಗಳು ಜೀವಂತವಾಗಿ ಸಮಾಧಿಯಾಗಿರುವಂಥ ಜಾಗ. ಅವರಿರುವಂಥ ನಂಬಿಕೆ 1671ರಲ್ಲಿ ಅವರು ಜೀವ ಸಮಾಧಿಯಾಗಿದ್ದು. ಅದಾದ 700 ವರ್ಷಗಳವರೆಗೂ ಇಲ್ಲಿರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗಿಂತ ಮುಂದೆ ತುಂಬ ಗುರುಗಳಿದ್ದರೂ ಕೂಡ ಅವರು ಹೆಚ್ಚು ಶ್ರೇಷ್ಠರಾಗಿದ್ದಾರೆ ಇಲ್ಲಿ. ಗುರು ರಾಘವೇಂದ್ರ ರಾಘವೇಂದ್ರ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ. ಗುರು ರಾಘವೇಂದ್ರ ಸ್ವಾಮಿಗಳು ಇರುವಂಥ ಸ್ಥಳ. ನಿಜಕ್ಕೂ ಆ ಒಂದು ಡಿವೈನ್ ಪವರ್ ಇದೆ ಇಲ್ಲಿ ಅಂತ. ಸೊ ಮಠಕ್ಕೆ ಬಂದಾಯಿತು, ದೇವ್ರ ದರ್ಶನವೂ ಆಯಿತು, ಆರತಿ ಅಕ್ಷತೆ ತೀಸ್ಕೊಳ್ತಾ. ಇಲ್ಲಿ ಆಕಾರ ಶ್ರೀರಾಮನ ವಿಗ್ರಹ ಇದೆ, ರಾಘವೇಂದ್ರ ಸ್ವಾಮಿಗಳು. ಶಿವ ಗೃಹಸ್ಥನ. ಗುರು ರಾಘವೇಂದ್ರ ಸ್ವಾಮಿಗಳು 1595ರಲ್ಲಿ ಜನನ ಆಗಿದ್ದಿರೋದು. 1671ರಲ್ಲಿ ಜೀವ ಸಮಾಧಿ ಆಗ್ತಾರೆ. ಅಂದರೆ ಇವಾಗ ಏನು ಒಳಗಡೆ ಇದೆ ಟೆಂಪಲ್ ಒಳಗಡೆ, ಅದು ಅವ್ರದ್ದು ಜೀವ ಸಮಾಧಿ. ಅವರು ಬದುಕಿರ್ಬೇಕಾದ್ರೇ ಅಲ್ಲಿ ಒಳಗಡೆ ಹೋಗಿ ಅವ್ರು ಕೂರ್ತಾರೆ, ಅಲ್ಲೇ ಅವ್ರದ್ದು ಜೀವ ಸಮಾಧಿ ಆಗುತ್ತೆ. ಅವ್ರದ್ದು ಪಕ್ಕದಲ್ಲಿ ಇರೋದು ಕೂಡ ಅವ್ರದ್ದು ಗುರುಗಳಿದ್ರಲ್ಲ ಅವ್ರದ್ದು ಸಮಾಧಿ. ಅಂದರೆ ಇವ್ರದ್ದು ಆ ಕಾಲಘಟ್ಟದಲ್ಲಿ ಇವರು ಕೃಷ್ಣನ ಆರಾಧಕರಾಗಿರ್ತಾರೆ. ಕೃಷ್ಣನ ಅಷ್ಟೊಂದು ಹಚ್ಕೊಂಡಿರ್ತಾರೆ. ನೀವು ಕನಕದಾಸರು ಗೊತ್ತಿರುತ್ತಲ್ಲ, ಕನಕದಾಸರು ಕೂಡ ಅದೇ ಕಾಲಘಟ್ಟದವ್ರು ಇದ್ದಿದ್ದು. ಕನಕದಾಸರು ಆವಾಗ ಏನು ಕೃಷ್ಣನ ಮೇಲೆ ಅಷ್ಟು ಭಕ್ತಿ ಹೊಂದಿದ್ರು. ಉಡುಪಿ ಕೃಷ್ಣ ಹಿಂದ್ಗಡೆ ಯಾವ ಥರ ದರ್ಶನ ಕೊಟ್ಟ, ಅದೇ ಕಾಲಘಟ್ಟದಲ್ಲೇ ಇವರು ಇದ್ದಿದ್ದು. ಆವಾಗ ನಮ್ಮ ಬೆಂಗಳೂರಲ್ಲಿ ನಾಡಪ್ರಭು ಕೆಂಪೇಗೌಡ ಇದ್ದಾರಲ್ಲ, ಕೆಂಪೇಗೌಡ ಅವ್ರದ್ದು 1510ರಿಂದ 1569 ಅವ್ರ ಕಾಲಘಟ್ಟ. ಅದೇ ಕಾಲಘಟ್ಟದಲ್ಲೇ ಇವರು ಇದ್ದಂಥವ್ರು 16ನೇ ಶತಮಾನದಲ್ಲಿ. ಸೊ ಇವ್ರದ್ದು ಪವಾಡ ಆ ರೀತಿ ಇತ್ತು. ಒಂದು ಸರಿ ಯಾರೋ ಮುಸ್ಲಿಂ ದೊರೆ ಇದ್ದರು ಇಲ್ಲಿ, ಅವರು ಇವ್ರ ಭಕ್ತಿ ಚೆಕ್ ಮಾಡೋಣ ಅಂತ ಒಂದು ಮಾಂಸಾಹಾರನ ಇವ್ರು ಮುಂದೆ ಇಟ್ಟಿರ್ತಾರೆ. ಅದನ್ನು ಫಲಾಹಾರ ಮಾಡಿರ್ತಾರೆ, ಇವರು ಹಣ್ಣು ಹಂಪಲು ಮಾಡಿರ್ತಾರೆ. ಹಾಗೆ ತುಂಬ ಪವಾಡಗಳು ನಡೆಯುತ್ತೆ ಚಿಕ್ಕ ಏಜಿಂದ ಇರುವಂಥದ್ದು. ಅದು ಅಪ್ಪಣ್ಣಾಚಾರಿ ಮನೆಗೆ ಹೋಗ್ತೀವಲ್ಲ, ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಅದು ತೋರಿಸ್ಕೊಡ್ತೀನಿ ಬೇಕಾದರೆ. ಅದು ಅವ್ರ ಪವಾಡಗಳು ಏನೇ ನಡೆದಿದ್ದಾರೆ ಅದ್ರ ಫೋಟೋ ಎಲ್ಲ ಹಾಕಿದ್ದಾರೆ. ಅದು ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳು ದ್ವೈತ ಸಿದ್ಧಾಂತದ ಆರಾಧಕರಾಗಿದ್ದರು. ದ್ವೈತ ಸಿದ್ಧಾಂತ ಅಂದರೆ
ಈ ಆತ್ಮ ಮತ್ತು ಪರಮಾತ್ಮ ಇಬ್ಬರು ಬೇರೆ ಅಂತ. ಈಗ ಮನುಷ್ಯರಾಗಿರ್ತೀವಿ, ನಮ್ಮ ಹತ್ರ ಆತ್ಮ ಇದೆ, ಪರಮಾತ್ಮ ಇದೆಯಲ್ಲ ಕೃಷ್ಣ ಪರಮಾತ್ಮ, ಅವ್ರ ಹತ್ರ ಹೋಗಿ ನಾವು ಅಂತರ್ಮುಖಿ ನಮ್ಮ ಏನಿದೆ ನಮ್ಮ ದೇಹದಿಂದ ಆತ್ಮ ಹೋಗಿ ಅವರಲ್ಲಿ ದೇವರಿಗೆ ಸಂದುಕೊಳ್ಳೋದು, ಅವ್ರಿಗೆ ಅರ್ಪಿಸೋದು ಅನ್ನೋ ಲೆಕ್ಕದಲ್ಲಿ ದ್ವೈತ ಸಿದ್ಧಾಂತ ಇದೆ. ಆವಾಗ ಅದ್ವೈತ ಸಿದ್ಧಾಂತ ಇದ್ದವರು ಇವ್ರ ಫಿಲಾಸಫಿಗಳು ತುಂಬ ಜನ ದ್ವೈತ ಸಿದ್ಧಾಂತಕ್ಕೆ ಬದಲಾಗಿದ್ದು ಕೂಡ ಇದೆ. ರಾಯರ ಆ ಒಂದು ಏನಿದೆ ಅದು ಪವಾಡ ಅದನ್ನೆಲ್ಲ ಕೇಳಿ ದ್ವೈತ ಸಿದ್ಧಾಂತಕದ ಆರಾಧಕರಾಗಿ ತುಂಬ ಜನ ಬದಲಾಗಿದ್ದಾರೆ. ಸೊ ಇವರು ಯಾವ ಥರ ಅವರಾಗಿದ್ದು ಪರಮಾತ್ಮ ಕೃಷ್ಣನ ನಂಬಿ ಕೃಷ್ಣನ ಹತ್ರ ಆತ್ಮ ಪರಮಾತ್ಮನನ್ನು ಹೊಂದ್ಕೊಳ್ಳೋದು ಅಂತ ನಂಬಿದ್ರು, ಅದೇ ರೀತಿ ದ್ವೈತ ಸಿದ್ಧಾಂತ ಪ್ರತಿಪಾದನೆ ಮಾಡಿದ್ದು. ಶಂಕರಾಚಾರ್ಯರು ಅದನ್ನೇ ಮಾಡಿದ್ದು. ಇದು ರಾಘವೇಂದ್ರ ಫೋಕಸ್. ಇಲ್ಲಿಂದ ಮೇಲೆಯಿಂದ ಬಂದರೆ ಇಲ್ಲಿಂದ ಒಳಗಡೆ ಎಂಟ್ರಿ ಇರುತ್ತೆ ದರ್ಶನ. ಸೊ ಇದು ಸುತ್ತ ಅದ್ರ ಸುತ್ತ ಒಂದು ರೌಂಡ್ ಬರ್ಬೋದಾಗಿರುತ್ತೆ. ಎಂಟ್ರಿ ಮೇಯ್ನಾಗಿ ಇಲ್ಲಿಂದನೇ ಎಂಟ್ರಿ ಆಗುವಂಥದ್ದು. ಸೊ ನಮ್ಮ ಟೆಂಪಲ್ದು ಏನು ಕಾಣ್ತೀವಿ ಎಂಟ್ರೆನ್ಸ್, ಅದೇ ಇದೆ ಎಂಟ್ರೆನ್ಸು. ಸೊ ಇಲ್ಲಿಂದ ಎಂಟ್ರೆನ್ಸಲ್ಲಿ ಬಂದರೆ ಆ ಕಡೆಯಿಂದ ಬಳಸ್ಕೊಂಡು ಇಲ್ಲಿಂದ ಎಂಟ್ರಿ ಆಗ್ಬೋದಾಗಿರುತ್ತೆ. ಗುರು ರಾಘವೇಂದ್ರ. ಸೊ ಇಲ್ಲೂ ಕೂಡ ತೀರ್ಥರಿದು ಭೋಜನಾಲಯ ಈ ಕಡೆ ಇದೆ. ಸೊ ಇದು ಒಳಗಡೆ ಲಡ್ಡು ಕೌಂಟರ್ ಇದೆ. ಬಟ್ ಪ್ರಸಾದ ಇವಾಗ ಇಲ್ಲಿ ಹೊರಗಡೆ ತಗೋಬೇಕಾಗಿರುತ್ತೆ. ಇಲ್ಲಿ ಯಾರಿಗೂ ಪ್ರಸಾದ ಸಿಗಲ್ಲ. ಸೊ ಇಲ್ಲಿ ಅನ್ನ ಪ್ರಸಾದ ಕೊಡುವಂಥ ಜಾಗ. ಮಧ್ಯಾಹ್ನ ಅಂತ ಹೇಳಿದ್ರು ಒಂದು ಸಲ ನೋಡಿ ಬರೋಣ. ಭೋಜನ ವ್ಯವಸ್ಥೆ 11 ಗಂಟೆ ಇರುತ್ತೆ, 11ರಿಂದ 2, ಮತ್ತು ನೈಟು 7ರಿಂದ 9 ಅಂತೆ. ಆಮೇಲೆ ಬರೋಣ, ಅಲ್ಲೇ ಹಾಕಿದರೆ ಟೈಮಿಂಗ್ಸ್ 11ರಿಂದ 2, 7:30ಯಿಂದ 9 ಗಂಟೆ ಅಂತ. ಸೊ ಪ್ರಸಾದ ತಿಂದು ಹೋಗೋಣ. ಆಮೇಲೆ ಬಂದು ಭಜನೆ ಇದು ಮಾಡುವಂಥ ಜಾಗ ಇದೆ. ಮಂತ್ರಾಲಯದಲ್ಲಿ ಇನ್ನೂ ರಾಯರು ಇದ್ದಾರೆ. 1671 ನಂತರ ಜೀವಂತ ಆಗಿ ಅವರು ಜೀವ ಸಮಾಧಿ ಆದಮೇಲೆ 700 ವರ್ಷಗಳ ಕಾಲ ಇಲ್ಲೇ ಇರ್ತೀನಿ ಅಂತ ಹೇಳಿದರು. ಇನ್ನು ಅವರು 1671 ಅಂದರೆ 330 + 20 350 ವರ್ಷಗಳ ಮೇಲಾಗಿದೆ. ಸೊ ಇನ್ನು ನಮ್ಮ ಜೊತೆ ಇದ್ದಾರೆ. ಅವರ ಪವಾಡಗಳು ಇನ್ನೂ ನಡೀತಾನೆ ಇದೆ. ಅದಕ್ಕೆ ಇನ್ನೂ ಜನ ಜಾಸ್ತಿ ಬರ್ತಾ ಇರೋದ್ರಿಂದ ಎಕ್ಸಿಟ್ ಆಗ್ತಾ ಇದ್ದಂಗೆ ಮುಂದೆನೇ ಮಂತ್ರಾಕ್ಷತೆ ಕೊಡುವಂಥದ್ದು. ಟೆಂಪಲಿಂದ ಹೊರಗಡೆ ಮಂತ್ರಾಕ್ಷತೆ ಕೊಡುವಂಥದ್ದು. ಇಲ್ಲಿ ಬಂದು ಮಂತ್ರಾಕ್ಷತೆ ಇಸ್ಕೊಬೋದಾಗಿರುತ್ತೆ. ಇಲ್ಲಿಂದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಮಂತ್ರಾಕ್ಷತೆ ಇಸ್ಕೊಳ್ಳೋ ಜಾಗ. ಮಂತ್ರಾಲಯ ಅಂದ್ರೆ ಮಂತ್ರಾಕ್ಷತೆ ಅಂತ. ಅವರೆಲ್ಲ ಒಳಗಡೆ ಹೋಗ್ತಾ ಇರುವಂಥದ್ದು. ಇನ್ನು ಹಿಂದೆ ಜನ ಬರ್ತಾ ಇರ್ತಾರೆ, ನಿಲ್ಬಾರ್ದು. ಸೊ ಇಲ್ಲಿಂದ ಒಳಗಡೆ ಹೋಗ್ತಾ ಇರೋ ನೋಡ್ಬೋದು ಮೇಲ್ಗಡೆಯಿಂದ. ಸೊ ಅಲ್ಲಿ ಒಳಗಡೆಯಿಂದ ಹೊರಗಡೆ ಬರ್ತಾ ಇರೋರೆಲ್ಲ ಇಲ್ಲಿ ಮಂತ್ರಾಕ್ಷತೆ ಇಸ್ಕೊ ಹೊರಗಡೆ ಬರ್ತಾ ಇರುವಂಥದ್ದು. ಈ ಕಡೆ ಹೋದ್ರೇ ನಿಮಗೆ ತುಂಗಭದ್ರಾ ನದಿ ಇರುತ್ತಲ್ಲ, ಅಲ್ಲಿ ಹೋಗ್ಬೋದಾಗಿರುತ್ತೆ. ನೀರು ಎಷ್ಟಿದೆ ಅಂತ ತೋರಿಸ್ಕೊಡ್ತೀವಿ. ಈಗ ತುಂಬ ಜನ ಆಗ್ತಾ ಇದ್ದಾರೆ ನೋಡಿ. ಅಲ್ಲಿ ಮಂಚಲಮ್ಮನ ಟೆಂಪಲ್ ಮುಂದೆ ಎಷ್ಟು ಜನ ಇದ್ದಾರೆ ಅಂತ. ಸೊ ಇಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಅಕ್ಕಪಕ್ಕ ರಾಯರ ಫೋಟೋ ಆಗಿರ್ಬೋದು, ಮಕ್ಕಳ ಆಟಿಕೆಗಳಾಗಿರ್ಬೋದು, ಸ್ವೀಟ್ಗಳಾಗಿರ್ಬೋದು, ಪೂಜಾ ಸಾಮಗ್ರಿಗಳಾಗಿರ್ಬೋದು, ಮತ್ತು ನೀವೇನಾದ್ರು ಮನೆಗೆ ತಗೊಳ್ಳುವಂಥ ಪರ್ಸ್ ಐಟಮ್ಗಳಾಗಿರ್ಬೋದು, ಈ ಥರ ತುಂಬ ಐಟಮ್ಗಳಿದೆ. ರಾಧಾಕೃಷ್ಣ ಅವ್ರ ಫೋಟೋ ಆಗಿರ್ಬೋದು. ಸೊ ಇಲ್ಲೇ ಹೋಗುವಂಥದ್ದು ನದಿಗೆ. ನೀರೇನಿಲ್ಲ ಅಂದ್ಕೊಳ್ತೀನಿ, ಬನ್ನಿ ಹೋಗೋಣ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ ನದಿ. ಜಾಸ್ತಿ ನೀರಿದ್ರೆ ಇಲ್ಲೇ ಎಲ್ಲರೂ ಸ್ನಾನಕ್ಕೆ ಬರ್ತಾಯಿದ್ರು. ಬಟ್ ಇಲ್ಲಿ ನೀರಿನ ವ್ಯವಸ್ಥೆ ಅಷ್ಟೇನೂ ಇಲ್ಲ. ಅಲ್ಲಿಗೆ ಹೋಗ್ಬೇಕಾಗುತ್ತೆ ಸ್ನಾನ ಮಾಡೋದಕ್ಕೆ. ಈಗ ಸ್ನಾನ ಮಾಡಬೇಕು ಅಂತಂದರೆ ಅದೇ ನೀರು ಜಾಸ್ತಿ ಇರುತ್ತಲ್ಲ, ಅವಾಗ ಬರಬೇಕಾಗಿರುತ್ತೆ. ಸೊ ಇನ್ನು ದೂರ ಔಟ್ಸೈಡೆ ಅಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ ನೋಡಿ. ಇಲ್ಲಿ ನೀರು ಜಾಸ್ತಿ ಇದ್ದಿದ್ರೆ ಇಲ್ಲೇ ತುಂಬ ಜನ ಸ್ನಾನಕ್ಕೆ ಆಗ್ತಾಯಿತ್ತು. ಈ ತಿರುಪತಿಲಿ ಮಾಡಿದಾರಲ್ಲ, ಆ ಥರ ನೀರಿನ ವ್ಯವಸ್ಥೆ ಏನಾದ್ರು ಮಾಡಬೇಕು ಸ್ನಾನಕ್ಕೆ, ಚೆನ್ನಾಗಿರುತ್ತೆ. ನದಿಯಲ್ಲಿ ನೀರಿದ್ದಿದ್ರೆ ಚೆನ್ನಾಗಿರುತ್ತಿತ್ತು. ಹರಿಯೋ ನೀರಿದ್ದಿದ್ರೆ. ಇಲ್ಲೆಲ್ಲ ಇಷ್ಟೆಲ್ಲ ಗಲೀಜಾಗಿದೆ, ನೋಡ್ಬೋದಾಗಿರುತ್ತೆ ನೀವು. ಈ ಥರ ಪ್ರಕೃತಿ ಮಧ್ಯೆ ಈ ಥರ ನೀರಿಲ್ಲದೆ ಈ ಥರ ವ್ಯವಸ್ಥೆ ಅಂತೆಲ್ಲ ಚೆನ್ನಾಗಿ ಇಟ್ಕೊಳ್ಬೇಕಾಗಿರುತ್ತೆ ಜಾಗ. ನಮ್ಮದೇ ತಾನೇ ಟೆಂಪಲ್ಲು, ರಾಘವೇಂದ್ರ ಸ್ವಾಮಿದು. ಇಂಥ ಜಾಗದಲ್ಲಿ ಈ ಥರ ಎಲ್ಲ ಮಲಿನ ಮಾಡೋಕ್ಕೆ ಹೋಗಬಾರ್ದು. ರಾಘವೇಂದ್ರ ಸ್ವಾಮಿದು ದರ್ಶನ ಆಯಿತು. 11 ಗಂಟೆಗೆ ಇಲ್ಲಿ ಭೋಜನ ವ್ಯವಸ್ಥೆ ಇರೋದು, ಅನ್ನಪ್ರಸಾದ. ಸೊ ಅಲ್ಲಿವರೆಗೆ ಅದೇ ಇವಾಗಲೇ ಹೋದರೆ 5 ಪ್ಲೇಸಸ್ನ ಕವರ್ ಮಾಡಿಕೊಂಡು ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ರಿಟರ್ನ್ ಇಲ್ಲಿಗೆ ಬಂದರೆ, ಮತ್ತು ಸಾಯಂಕಾಲ ಅಷ್ಟೇ ಅದು ರಥೋತ್ಸವ ಇರುತ್ತೆ, ಅದನ್ನು ನೋಡ್ಬೋದಾಗಿರುತ್ತೆ. ಅದನ್ನು ನೋಡಿಕೊಂಡು ಹಾಗೆ ಮತ್ತೆ ಬ್ಯಾಂಗ್ಳೂರು ನೋಡೋದಾಗಿರುತ್ತೆ ಪ್ಲ್ಯಾನಿಂಗ್. ನೋಡೋಣ, ಬೆಳಗ್ಗೆ ಟಿಫಿನ್ ಇದು ಮಾಡ್ಕೊಂಡು ಹೋಗೋಣ, ಮಧ್ಯಾಹ್ನ ಅನ್ನಪ್ರಸಾದ ಹಾಗೆ ಜಿಡಿಸ್ಕೋಬೇಕು. ಆಗಲೇ ತುಂಬ ಜನ ಇಟ್ಟು ಹೋಗುವಂಥದ್ದು. ಇದನ್ನು ಯಾರು ಗೇಟ್ ದಾರಿ ಆ ಕಡೆ ದಾಟಿ ಆ ಕಡೆ ಏನು ಮಾರಬಾರ್ದು ಅಂತಿರುತ್ತೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲೆಲ್ಲ ಇವರು ದೀಪ ತಗೊಳ್ಳಿ ಅಂತ ಎಷ್ಟು ಟಾರ್ಚರ್ ಇಕ್ತಾ ಇದ್ದಾರೆ ಅಂದರೆ, ಪಾಪ ನಿಮ್ಮದೇ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲ ಬೇಡ. ಸೊ ಇವರು ಅಷ್ಟೊಂದು ಹಿಂಸೆ ಮಾಡಬಾರ್ದು. ತಗೊಳ್ಳೋ ಇದ್ದರೆ ಅವರೇ ತಗೊಳ್ತಾರೆ. ಸೊ ಅದು ಹಿಂಸೆ ಮಾಡಿದ್ರೆ ಬೇರೆ ರೀತಿ ದಾಸ ಆಗುತ್ತೆ. ಇವತ್ತು ಬುಧವಾರ ಆಗಿರೋದ್ರಿಂದ ಸ್ವಲ್ಪ ರಶ್ಶು ಕಡಿಮೆ ಇದೆ. ನಾಳೆ ಗುರುವಾರ ಆಗಿರ್ಬೋದು, ಏಕಾದಶಿ ಆಗಿರ್ಬೋದು, ಅಂಥ ಟೈಮ್ಗಂತೂ ಹೆವಿ ರಶ್ ಇರುತ್ತೆ ನೋಡಿ. ಇವಾಗಲೂ ತುಂಬ ಜನ ಹೋಗ್ತಾ ಇದ್ದಾರೆ.
ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನೋಡಿ ಇವತ್ತು ಬುಧವಾರ ಆಗಿರೋರು ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ಇಲ್ಲಿ ಮೊದಲು ಇಲ್ಲಿ ಬಿಡ್ತಿದ್ರು, ಇವಾಗ ಇಲ್ಲಿ ಬಿಡಲ್ಲ. 6ರಿಂದ 2 ಗಂಟೆ ಇರುತ್ತೆ, 4ರಿಂದ 9 ಇರುತ್ತೆ ದರ್ಶನ ಸಮಯ. ನೋಡಿ ಎಷ್ಟು ಜನ ಇದ್ದಾರೆ ಇನ್ನು. ಎಷ್ಟೋ ಜನ ಕನಸಲ್ಲಿ ಬರಬೇಕು ಅಂತ ಬಂದು ರಾಘವೇಂದ್ರ ಆಶೀರ್ವಾದ ಮಾತ್ರ ಬರೋಕ್ಕಾಗುತ್ತೆ. ಎಷ್ಟು ಜನ ಇದ್ದಾರೆ ಅಂತ. ಪರಿಮಳ ಪ್ರಸಾದ ಕೌಂಟರ್ ಎಲ್ಲರಿಗೂ ಇಲ್ಲಿ ಸಿಗುತ್ತೆ. ಸೊ ಕಾಯಿ ಹೊಡ್ಸಿ ಆಗಿದ್ದರೆ, ಪೂಜೆ ಮಾಡಿಸಾಗಿದ್ರೆ ಇಲ್ಲಿ ಟೆಂಪಲ್ ಲೆಫ್ಟ್ ಸೈಡೇ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಕಾಯಿ ಹೊಡ್ಸಿ ಹೋಗ್ಬೋದಾಗಿರುತ್ತೆ ಒಳಗಡೆಗೆ, ಕಡೆಯಿಂದ ಹೋಗ್ಬೋದಾಗಿರುತ್ತೆ. ಭೋಜನ ಸ್ಥಳಕ್ಕೆ ಹಿಂಗೆ ಹೋಗ್ಬೋದಾಗಿರುತ್ತೆ. ಸೂರ್ಯ ನೋಡ್ಬೋದಾಗಿರುತ್ತೆ. ಎಷ್ಟು ಜನ ಇದ್ದಾರೆ. ಸೊ ಇಲ್ಲೇ ಪ್ರಸಾದ ಕೊಡುವಂಥ ಸ್ಥಳ. ಹೋಗಿ ತಗೊಬರೋಣ ಪ್ರಸಾದ ಕೌಂಟರ್. ಇಷ್ಟೊಂದು ರಶ್ ಆಯಿತಾ? ಸೊ ಪ್ರಸಾದವನ್ನು ತೊಗೊಂಡಾಯಿತು. ಇವಾಗ 5 ಪ್ಲೇಸಸ್ ಇದೆಯಲ್ಲ, 5 ಪ್ಲೇಸಸ್ ಕವರ್ ಮಾಡೋಕೋಣ ನೋಡಿ. ಇವಾಗಂತೂ ತುಂಬ ಜನ ಸೇರ್ತಾ ಇದ್ದಾರೆ. ಮಧ್ಯಾಹ್ನ ಹೊರಗಡೆ ಒಂದು 3 ಅವರ್ಸ್ ಒಳಗಡೆ ಆಗುತ್ತೆ ಅಂತಾರೆ ಇಲ್ಲೇ ಪ್ರಸಾದ ಕೊಡುವಂಥದ್ದು. ಸೊ ಲಗೇಜ್ ಎತ್ಕೊಂಡು ಈಗ 5 ಪ್ಲೇಸ್ ಕವರ್ ಮಾಡೋಣ ಗೈಸ್. ಚಿಕ್ಕ ವಯಸ್ಸಲ್ಲಿ ಇದ್ಬೇಕಾದ್ರೆ ಕೃಷ್ಣ ಆಡಿದ ಆಟಗಳು, ಅಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಮಹಿಳೆಯರು ಬಟ್ಟೆ ಎತ್ಕೋಗಿದ್ದು, ಇಲ್ಲಿ ಬೆಣ್ಣೆನ ಕದ್ದು ತಿಂದಿದ್ದು, ಗೋಪಿಕೆಯರು ಹೋಗ್ಬೇಕಾದ್ರೆ ಅವ್ರು ಮಡಕೆ ಹೊಡೆದಿದ್ದು, ಮತ್ತು ಇಲ್ಲಿ ರಾಕ್ಷಸಿನ ಕೊಂದಿದ್ದು ನೋಡಿ. ಅಲ್ಲಿ ನಾಗಶೇಷ ಇರಬೇಕಾದ್ರೆ ಒಂಥರ ಏನೋ ಜೈಲು ಇರಬೇಕು, ಅವ್ರನ್ನ ಕೂಡಾಕಿರ್ತಲ್ಲ ಕಂಸ, ಆವಾಗ ಅವ್ರನ್ನ ಆ ಥರ ನಾಗ ಸೆಡೆಯಲ್ಲಿ ಅವ್ರನ್ನ ತಗೋಗಿ ಬದುಕಿಸಿದ್ದು. ಅಲ್ಲೆಲ್ಲ ಕಂಪ್ಲೀಟಾಗಿ ಶ್ರೀಕೃಷ್ಣನ ಜನ್ಮ, ಅವನ ಪವಾಡ ಎಲ್ಲ ಕೊಟ್ಟಿದ್ದಾರೆ. ಇದು 2 ಸೈಡು ನೋಡೋದಕ್ಕೆ ಅಕ್ಕಪಕ್ಕ ಎಷ್ಟು ಸಗದ ಕಾಣುತ್ತಲ್ವ. ಸೊ ಗಾಯ್ಸ್ 5 ಪ್ಲೇಸು 150 ಪರ್ ಹೆಡ್ಗೆ ಬೀಳುತ್ತೆ. 5 ಪ್ಲೇಸ್ ಕವರ್ ಮಾಡೋದು. 5 ಪ್ಲೇಸಸಲ್ಲಿ ಮೊದಲು ಸಿಕ್ಕದೆ ಅಭಯ ಆಂಜನೇಯ ಟೆಂಪಲ್. ಇಲ್ಲಿ ನೋಡ್ಬೋದಾಗಿರುತ್ತೆ ಎತ್ತರವಾದ ಆಂಜನೇಯನ ವಿಗ್ರಹ. ಆಮೇಲೆ ಅಲ್ಲಿಂದ ಅಪ್ಪಣ್ಣ ಆಚಾರ್ಯ ಅವರ ಮನೆಗೆ ಹೋಗ್ಬೋದಾಗಿರುತ್ತೆ. ಇಲ್ಲಿ ನೋಡ್ಬೋದು ಅಪ್ಪಣ್ಣ ಆಚಾರ್ಯನ ಮನೆ. ಇಲ್ಲಿ ಗುರು ರಾಘವೇಂದ್ರ ಅವ್ರ ಪವಾಡ ಎಲ್ಲ ಬರೆದಿರುತ್ತಾರೆ ಅಲ್ಲಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬೃಂದಾವನಕ್ಕೆ ಹೋಗ್ಬೋದಾಗಿರುತ್ತೆ. ಇಲ್ಲೇ ತಪಸ್ಸು ಮಾಡಿದ್ದಂಥ ಜಾಗ, ತುಂಗಭದ್ರಾ ನದಿ ಇರುತ್ತೆ. ಅದು ಬಿಟ್ಟರೆ ಇಲ್ಲಿ ಬಿಚ್ಚಾಲಮ್ಮ ಇರ್ತಾರೆ ತಾಯಿ. ನೆಕ್ಸ್ಟು ಪಂಚಮುಖಿ ಆಂಜನೇಯ ಟೆಂಪಲ್ ಇರುತ್ತೆ. ಇಲ್ಲಿ 5 ಮುಖಗಳೆಲ್ಲ ಆಂಜನೇಯ ಒಡೆಮೂಡಿರೋದು ಅಂತ ನೋಡ್ಬೋದಾಗಿರುತ್ತೆ. ಅದರಿಂದನೇ ಲಕ್ಷ್ಮೀ ದೇವಿದಿರುವಂಥದ್ದು. ಅದಕ್ಕಿಂತ ಮುಂಚೆ ಹೋಗ್ಬೇಕಾದ್ರೆ ಇಲ್ಲಿ ತಲೆದಿಂಬು ಮತ್ತು ವಿಮಾನ ಹಾಗೆ ಕಾಣುವಂಥದ್ದನ್ನ ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ಕಲ್ಲೇ ಆ ಥರ ಜೋಡಣೆ ಆಗಿದೆ. ಅದಾದಮೇಲೆ ಇಲ್ಲಿ ಲಕ್ಷ್ಮೀ ದೇವಿ ಇರುವಂಥದ್ದು. ಸೊ ಇದಿಷ್ಟು ಗಾಯ್ಸ್ ಈ ವಿಡಿಯೋ ಆಗಿತ್ತು. ಚೆನ್ನಾಗಿದೆ ಇಲ್ಲಿ ಕಲ್ಲು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನೆಲ್ಲ ನೋಡ್ತೀರಾ. 5 ಪ್ಲೇಸ್ ಆದಮೇಲೆ ಮತ್ತೆ ನಾವು ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರಸಾದ ಸೇವನೆ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಗೋಲ್ಡನ್ ಮೂಮೆಂಟ್ ಅಂದರೆ ಅಲ್ಲಿ ಚಾರಿಯಟ್ ಇರುತ್ತೆ, ಅಲ್ಲಿ ರಥೋತ್ಸವ ನಡೀತಾ ಇರುತ್ತೆ. 7 ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ಬೋದಾಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.